ರುಬ್ಕೊಳ್ಳೋಕ್ಕೆ ಸ್ವಲ್ಪ ಕಾಯಿ, ಒಂದೆರಡು ಚಕ್ಕೆ ಲವಂಗ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಈರುಳ್ಳಿ, ಒಂದು ಅರ್ಧ ಈರುಳ್ಳಿಯಷ್ಟು ಹಚ್ಚಿಟ್ಕೊಂಡಿದ್ದೀನಿ, ಶುಂಠಿ ಸ್ವಲ್ಪ, ಹಸಿಮೆಣಸಿನ್ಕಾಯಿ ಒಂದೆರಡು, ಬೆಳ್ಳುಳ್ಳಿ ಒಂದೆರಡು ಮೂರು, ಸ್ವಲ್ಪ ಗಸಗಸೆ, ಸ್ವಲ್ಪ ಧನಿಯಾ, ಸ್ವಲ್ಪ ಹುರ್ಗಡ್ಲೆ, ಇದಿಷ್ಟು ಮಿಕ್ಸಿಗೆ ಹಾಕ್ಕೋಬೇಕು. ಈಗ ಪೂರಿ ಸಾಗು ತೋರಿಸ್ತಾ ಇದ್ದೀನಿ. ಸಾಗುಗೆ ಬಟಾಣಿ, ಸ್ವಲ್ಪ ಟೊಮೆಟೊ, ಆಲೂಗಡ್ಡೆ, ಹುಳಿಕಾಯಿ, ಬೀನ್ಸ್, ಬೇಕಾದರೆ ಇದಕ್ಕೆ ಗೆಡ್ಡೆಕೋಸು ನೀವು ಆ್ಯಡ್ ಮಾಡ್ಕೋಬೋದು. ಇದಿಷ್ಟು ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ನೋಡಿ, ಬಟಾಣಿ ಇದು ಬೆಂದಮೇಲೆ ಈ ಥರ ಇದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, ರುಬ್ಬಿರೋ ಮಸಾಲೆ ಹಾಕಬೇಕು. ಹೆಚ್ಚಿಗೆ ಮಸಾಲೆ ನನಗಿಷ್ಟ ಆಗಲ್ಲ, ಅದರಿಂದ ಲೈಟಾಗಿ ಮಸಾಲೆ ಹಾಕ್ತೀನಿ. ಇದಕ್ಕೆ ಬೆಂದಿರೋ ನೀರೇ ಸ್ವಲ್ಪ ತೆಗೆದಿಟ್ಕೊಂಡು ಜಾರ್ ತೊಳೆದು ಹಾಕ್ಕೋಬೇಕು. ಇದು ಪೂರಿ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಇದಕ್ಕೆ ಎಣ್ಣೆ, ಸಾಸಿವೆ, ಕರಿಬೇವು ಒಗ್ಗರಣೆ ಮಾಡಿದ್ರೆ ಇದು 5 ನಿಮಿಷ ಕುದಿಯಕ್ಕೆ ಬಿಡಿ, 5-10 ನಿಮಿಷ. ಆಮೇಲೆ ಎಣ್ಣೆ, ಸಾಸಿವೆ, ಕರಿಬೇವು ಒಗ್ಗರಣೆ ಮಾಡಿದ್ರೆ ಇಂಗು ಸ್ವಲ್ಪ ಹಾಕಿ ಒಗ್ಗರಣೆ ಮಾಡಬೇಕು. ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಇಂಗು, ಸ್ವಲ್ಪ ಕರಿಬೇವು ಮಾಡಿ ಬೇಯ್ತಾ ಇರೋದಕ್ಕೆ ಸಾಕು ರೆಡಿ.